ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಸಾರಿ ಅದಕ್ಕೆ. ಅರೆ ಏನ್ ಮಾಡ್ತಿದ್ದೀರಾ? ಎದ್ದೇಳಿ ಎದ್ದೇಳಿ ಮೇಲೆ. ನಿಮ್ಮಿಂದ ಇಂಥ ನೋವಿನ ಕತೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ವಿಷಯನ ತಿಳ್ಕೊಳ್ದೆ ನಾನು ದುಡುಕ್ಬಿಟ್ಟೆ ಅದಕ್ಕೆ. ಐ ಆಮ್ ರಿಯಲಿ ಸಾರಿ. ನೀವ್ ಯೋಚನೆ ಮಾಡಿದ್ದು ನಿಮ್ಮ ಅಣ್ಣನ ಬಗ್ಗೆ, ಅವ್ರ ಜೀವನದ ಬಗ್ಗೆ. ಅದ್ರಲ್ಲೇನೂ ತಪ್ಪಿಲ್ಲ. ನೀವ್ ಯಾವ ತಪ್ಪು ಮಾಡಿಲ್ಲ. ಕ್ಷಮೆ ಕೇಳೋ ಅವಶ್ಯಕತೆನೂ ಇಲ್ಲ. ಆಯ್ತಲ್ಲ, ಎಲ್ರಿಗೂ ಗೊತ್ತಾಗ್ಬೇಕಾಗಿರೋ ಸತ್ಯ ಗೊತ್ತಾಯ್ತಲ್ಲ. ಇನ್ನು ನಾವು ಹೊರಡೋಣವಾ? ನಮ್ಮವರಿಂದ ತಪ್ಪಾಗಿದೆ ಅಹಲ್ಯ ಅವರು. ಬಟ್ ಅದು ಅನ್ಎಕ್ಸ್ಪೆಕ್ಟೆಡ್. ಬೇಕು ಅಂತ ಮಾಡಿರೋ ತಪ್ಪಲ್ಲ. ಅದಕ್ಕೆ ಕ್ಷಮೆ ಇದೆ ಅಂತ ಅನ್ಕೋತೀನಿ. ಇಲ್ಲ, ಇದ್ರಲ್ಲಿ ಯಾರ್ದು ತಪ್ಪಿಲ್ಲ. ತಪ್ಪೆಲ್ಲ ನಂದೆ. ವಿಷಯನ ಕೆತ್ಕಿದ್ದು ನಾನೇ. ಈ ಸತ್ಯನ ಅರ್ಥ ಮಾಡ್ಕೊಳ್ದೆ ನಾನು. ಅಹಲ್ಯ ಅವರೇ, ಗೊತ್ತಿಲ್ಲದೆ ಮಾಡೋದು ತಪ್ಪಲ್ಲ. ಆದರೂ ನಿಮ್ಮ ಮನಸ್ಸಿಗೆ, ನಿಮ್ಮ ಮನೆಯವ್ರ ಮನಸ್ಸಿಗೆ ಹರ್ಟ್ ಆಗಿದ್ರೆ ಇವರೆಲ್ಲರೂ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಐ ಆಮ್ ಸಾರಿ. ಸಾಕೇತ್ ಅವ್ರೆ, ಪ್ಲೀಸ್. ಹಾಗೆ ನೋಡಿದ್ರೆ ನಾವು ಸಾರಿ ಕೇಳಬೇಕು. ನಿಮ್ಮೆಲ್ಲರ ಮನ್ಸಿಗೂ ನಾವು ನೋವು ಮಾಡಿದ್ದೀವಿ. ಸಾರಿ. ಸರಿ ಸರಿ, ಈಗ ಎರಡೂ ಫ್ಯಾಮಿಲಿಯವ್ರು ಸಾರಿ ಕೇಳಾಯ್ತು. ಇದನ್ನ ಇಲ್ಲಿಗೆ ಬಿಟ್ಬಿಡಿ. ನಿಮ್ಮ ಜೀವನದಲ್ಲಿ ಏನೇ ನಡೆದಿದ್ರು ಅದು ನನಗೆ ಬೇಡ. ನನ್ನ ತಮ್ಮ ನೋಡಿದ್ದ ಅಹಲ್ಯ, ನಾನು ನೋಡಿದ್ದ ಅಹಲ್ಯ ಮಾತ್ರ ನನಗೆ ಬೇಕು. ಆ ಅಹಲ್ಯನ ನಾನು ತುಂಬ ಇಷ್ಟಪಟ್ಟಿದ್ದೀನಿ. ಅವ್ರನ್ನ ಮದುವೆ ಆಗೋದಕ್ಕೆ ತುಂಬ ಲಕ್ಕಿ ಅಂತ ಅನ್ಕೊಂಡಿದ್ದೀನಿ. ದೇವ್ರೆ, ಅಕ್ಕ ಒಪ್ಕೊಳ್ಳಿ. ದೇವ್ರೆ, ಅಕ್ಕ ಒಪ್ಕೊಳ್ಳಿ. ಅಕ್ಕ ಒಪ್ಕೊಳ್ಳಿ.
ನೀವೇ ನನ್ನ ಕೈ ಹಿಡಿತೀನಿ ಅನ್ನೋವಾಗ ನಾನು ಹೇಗೆ ಬೇಡ ಅಂತ ಹೇಳಿ? ನೀವೇ ನನ್ನ ಜೊತೆ ನಡಿತೀನಿ ಅನ್ನೋವಾಗ ನಾನು ಹೇಗೆ ದೂರ ಹೋಗ್ಲಿ? ನಾನು ನಿಮ್ಮ ಜೊತೆಗೆ ನಡಿತೀನಿ, ಜೊತೆನೇ ಇರ್ತೀನಿ. ಹಾಗಾದ್ರೆ ನಾಳೆ ಮದ್ವೆ ಪಕ್ಕ ತಾನೆ? 100%. ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲಲ್ಲ. ಹೇ ಅನಿ, ಯಾಕೋ, ಏನಾಯ್ತು? ಯಾಕೆ ಕಣ್ಣಲ್ಲಿ ನೀರು? ಏನಿಲ್ಲ ಅಣ್ಣ. ಹೇ ಮೀರಾ, ಇಲ್ಲೋಡು, ಇವನ್ ಕಣ್ಣು ನೋಡು. ಇವನ್ ಕಣ್ಣಲ್ಲಿರೋ ನೀರು ಇವನಿಗೆ ಸೂಟ್ ಆಗುತ್ತಾ? ಹ, ನೀನು ಅಳ್ತಿದ್ಯಾ? ಏನಾಯ್ತು ನಿಮ್ಮಿಬ್ರಿಗೆ? ಯಾಕೆ ಅಳ್ತಿದ್ದೀರಾ? ನಾನು ಮದುವೆ ಆಗ್ತಿರೋದು ನಿಮ್ಮಿಬ್ರಿಗೂ ಇಷ್ಟ ಇದೆ ತಾನೆ? ಮದುವೆ ಆದಷ್ಟು ಬೇಗ ಆಗ್ಬೇಕಣ್ಣ. ಹೌದು ಸಾಕು. ನಿನ್ನ ಈ ರೀತಿ ಶಾಂತಲಮ್ಮ ನೋಡಿದ್ರೆ ಎಷ್ಟು ಖುಷಿಯಾಗಿರೋರು ಅಂತ ನೆನೆಸ್ಕೊಂಡು ಅಳು ಬಂತು. ಸೇಮ್ ಪಿಂಚ್. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಅಣ್ಣ. ಪರವಾಗಿಲ್ವೇ? ಉತ್ತರ ದಕ್ಷಿಣ ಒಂದೇ ಥರ ಯೋಚನೆ ಮಾಡ್ತಿದ್ದೆ. ಸಾಕು, ನಿನಗಮ್ಮ ನೆನಪಾಗ್ತಿಲ್ವಾ? ಅಮ್ಮ ನೆನ್ಸ್ಕೊಂಡು ನಾನು ಕಣ್ಣೀರು ಹಾಕಿದ್ರೆ ನೀವಿಬ್ಬರು ಸುಮ್ಮನೆ ಇರ್ತೀರಾ? ಅಮ್ಮ ಖುಷಿಯಾಗಿರ್ತಾಳ್ ಕಣೋ. ಈ ಥರ ನೀವು ಕಣ್ಣೀರು ಹಾಕೋದನ್ನ ನೋಡಿದ್ರೆ ಅವರು ನಿಂತ್ಕೋತಾರೆ. ಕಮಾನ್, ಚರಪ್ ಚರಪ್. ಮೀರಾ, ಮೀರಾ, ಅಲ್ಲೇ ರೆಡಿ ಆಗಿದ್ದಾಳೋ ಇಲ್ವೋ ಅಂತ ನೋಡ್ಕೊಂಡ್ ಬಾ. ಅಮ್ಮ, ಅದು ಪುರೋಹಿತರು ಶಾಸ್ತ್ರಕ್ಕೇನೋ ಬೇಕು ಅಂತ ಹೇಳಿದ್ರು, ಅದನ್ನ ಕೊಡಕ್ ಹೋಗ್ತೀನಿ. ಅದನ್ನ ಸುಂದ್ರಣ್ಣ ನೋಡ್ಕೋತಾನೆ. ನೀನ್ ಹುಡ್ಗಿ ರೂಮ್ಗೆ ಹೋಗ್ಬಾ. ಹೆಣ್ಣನ್ನ ಕಳ್ಸಮ್ಮಾಗಿನ. ಇವಳಿಗೆ ಏನಾಯ್ತು? ಹೋಗ್ ನೋಡ್ಕೊಂಡ್ ಬರೋದಕ್ಕೂ ಕಷ್ಟನಾ? ಅಮ್ಮ, ನಿನ್ನೆ ನಡೆದಿದ್ದ ಇನ್ಸಿಡೆಂಟಿಂದ ಅವನ ಮನಸ್ಸಿಗೆ ತುಂಬ ನೋವಾಗಿದೆ. ತಾನು ತಪ್ಪು ಮಾಡಿದಾಳೆ ಅಂತ ಅವಳಿಗೆ ಗಿಲ್ಟ್ ಕಾಡ್ತಿದೆ ಅನ್ಸುತ್ತೆ. ನಾನೇನು ಆ ಕ್ಷಣಕ್ಕೆ ಸಾರಿ ಕೇಳ್ಕೊಂಡೆ, ಆದರೆ ಅವಳಿಗಿನ್ನೂ ಅವಕಾಶ ಸಿಕ್ಕಿಲ್ಲ. ಅಲ್ಲಿವರೆಗೂ ಅವಳು ಈ ಥರ ಗಿಲ್ಟ್ ಫೀಲ್ ಮಾಡ್ಕೋತಾನೆ ಇರ್ತಾಳೆ. ಹುಡುಗಿ. ಏನು ಅಂತ ಹೇಳಿ? ಹೇಗ್ ಸಾರಿ ಕೇಳಲಿ? ಅಹಲ್ಯ ಅಕ್ಕನ ಬಗ್ಗೆ ಏನೇ ಯೋಚನೆ ಮಾಡಿದ್ರು ಅದನ್ನಲ್ಲೇ ನೆಗ್ಲೆಕ್ಟ್ ಮಾಡ್ಬಿಡ್ಬೇಕು. ಏನು ಯೋಚನೆ ಮಾಡೋದಕ್ಕೆ ಹೋಗ್ಬಾರ್ದು, ಅಲ್ಲೇ ಮರ್ತು ಹೋಗ್ಬಿಡ್ಬೇಕು. ಇನ್ಮೇಲೆ ಅಹಲ್ಯ ಅಕ್ಕನ ಬಗ್ಗೆ ನಾನು ಏನು ಯೋಚನೆ ಮಾಡೋದೇ ಇಲ್ಲ. ಏನಕ್ಕ ಒಬ್ಳೆ ಮಾತಾಡ್ತಿದ್ಯಾ? ಏನಾಯ್ತು? ಏನ್ ಗಿಲ್ಟ್ ಫೀಲಿಂಗ್ಸಾ?
ಅದಕ್ಕೆ ಯಾಕೆ ಅಷ್ಟೊಂದು ನೋಡ್ಕೋತೀಯಾ? ಒಂದ್ಸರಿ ಸಾರಿ ಕೇಳಿದ್ರೆ ಆಗೋಯ್ತಪ್ಪ. ಹೇಗೂ ಸಾರಿ ಹೇಳಲಿ? ನಾನು ಮಾಡಿರೋ ಅವಾಂತರಕ್ಕೆ ಅವ್ರ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆನೂ ನನಗಿಲ್ಲ. ಅಂಥದ್ರಲ್ಲಿ ಹೇಗೋ ಮುಖ ತೋರಿಸ್ಲಿ? ಕಣ್ಣಲ್ಲಿ ಕಣ್ಣಿಟ್ಟು ಹೇಗೋ ನೋಡ್ಲಿ? ಕಣ್ಣಲ್ಲಿ ಕಣ್ಣಿಡ್ಬೇಡ, ಬೆನ್ ತಿರ್ಸ್ಕೋ, ಹಿಂದೆ ತಿರ್ಕೋ, ಸಾರಿ ಕೇಳು. ನನ್ ಕಷ್ಟ ನಾನಿಲ್ಲಿ ಹೇಳ್ಕೊತಿದ್ರೆ ತಮಾಷೆ ಮಾಡ್ತೀಯಾ? ನಿಂತ್ಕೊಳ್ಳೋ ಇಲ್ಲಿ. ಏಯ್ ನಿಂತ್ಕೊಳ್ಳೋ. ಏನಾದ್ರೂ ಇವತ್ ಸಾರಿ ಕೇಳ್ಬೇಕು. ತಪ್ಪು ಮಾಡಿದ್ಯಾ ಮೀರಾ? ತಪ್ಪು ಮಾಡಿದ್ಯಾ ಅಂದ್ಮೇಲೆ ಸಾರಿ ಹೇಳ್ಬೇಕು. ಸಾರಿ ಹೇಳೋದಕ್ಕೆ ಯಾವತ್ತೂ ಹಿಂಜರಿಬಾರ್ದು. ಸಾರಿ ಹೇಳ್ಬಿಡು. ಮೇಡಮ್ ಇವೆರಡು ಫೈಲ್ಗೆ ಸೈನ್ ಹಾಕ್ಬಿಟ್ಟಿದ್ರೆ. ನೆನ್ನೆನೆ ಎಲ್ಲ ಫೈಲ್ನು ಚೆಕ್ ಮಾಡೋದಕ್ಕಾಗ್ಲಿಲ್ವಾ? ಇವತ್ತು ಕೆಲಸ ಮಾಡ್ಬೇಕಾ? ಇವೆರಡು ಫೈಲ್ ಅಷ್ಟೇ ಮೇಡಮ್. ನಾನು ನೆನ್ನೆನೆ ಚೌಲ್ಟ್ರಿಗೆ ಹೋಗ್ಬೇಕಾಗಿತ್ತು, ಆದ್ರೆ ಹೋಗಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ಒಂದು ವಿಸಿಟ್ ಆದ್ರೂ ಕೊಡ್ಬೇಕಾಗಿತ್ತು. ಇವತ್ತಾದ್ರೂ ಬೇಗ ಹೋಗೋಣ ಅಂತ ಅನ್ಕೊಂಡ್ರೆ ಫೈಲು ಅದು ಇದು ಅಂತೆಲ್ಲ ಹೇಳ್ತಾ ಇದೆಯಲ್ಲ. ನಾನು ಸಾಕೇತ್ ಅವ್ರ ಕಣ್ಣಿಗೆ ಕಾಣಿಸ್ಕೋಬೇಕು, ಅವ್ರಿಗೆ ನಾನು ಕ್ಲೋಸ್ ಇದ್ದೀನಿ ಅಂತ ಅನ್ನಿಸ್ಬೇಕು. ಆಗ್ಲೇ ನಮ್ಮ ಬಿಸ್ನೆಸ್ಗೆ ಲಾಭ ಆಗೋದು. ನಮ್ಮ ಬಿಸ್ನೆಸ್ನ ಇಡೀ ದೇಶಕ್ಕೆ ಅವರು ಪರಿಚಯ ಮಾಡಿಸೋದಕ್ಕೆ ದಾರಿ ಆಗತ್ತೆ. ಆಯ್ತು ಮೇಡಮ್, ಇವತ್ತೊಂದಿನ ಕ್ಲೈಂಟ್ಸ್ಗೆ ವೇಟ್ ಮಾಡೋದಕ್ಕೆ ಹೇಳ್ತೀನಿ. ಏನ್ ಸಮಸ್ಯೆ ಇಲ್ಲ ಮೇಡಮ್. ಕಾರ್ ತರಿಸ್ತೀನಿ ಮೇಡಮ್. ಪ್ರೀತಮ್, ಸಾಕೇತ್ ಅವ್ರ ಮದ್ವೆದು ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಮೇಡಮ್ ಅದು ಸರಿ ಹೋಯ್ತು. ನಾನಂತೂ ಅವತ್ ಬ್ಯುಸಿ ಇದ್ದೆ, ಇನ್ವಿಟೇಷನ್ ನೋಡಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ನೀವ್ ಎತ್ತಿಡ್ಬಾರ್ದಿತ್ತಾ? ಮೇಡಮ್ ಅದು ನೆನಪಿಂದ ತೆಗ್ದಿಟ್ಟಿದ್ದೆ. ಹಾ ಮೇಡಮ್, ಒಂದ್ ನಿಮಿಷ. ಹಲೋ ಶ್ರೀದೇವಿ, ನಾನ್ ಮದ್ವೆಗೆ ಹೊರಟಿದ್ದೀನಿ. ನೀನ್ ಅಲ್ಲಿಗೆ ಬಂದ್ಬಿಡು, ಮೀಟ್ ಮಾಡೋಣ. ಓ ಬಾಯ್. ತಗೊಳ್ಳಿ ಮೇಡಮ್. ಮೇಡಮ್ ಹೋಗಿ ತನ್ನ ಕಂಪ್ನಿಲಿ ಕೆಲಸ ಮಾಡುವಂತ ಕಾಪಿ ರೈಟರ್ ಹುಡುಗಿನ ಯಾರು ಮದುವೆ ಆಗ್ತಾರ? ಅವಳಿರಕ್ ಸಾಧ್ಯ ಇಲ್ಲ ಮೇಡಮ್. ಬೇರೆ ಯಾರು ಇರ್ಬೇಕು ನೋಡಿ. ತಾಯಿ ಹೆಸರು ಲಕ್ಷ್ಮೀದೇವಿ. ಅಯ್ಯೋ ದೇವ್ರೆ, ಊರು ನಾಗೇನಹಳ್ಳಿ ಕಣೋ. ಇದವಳೆ. ಗೌರಿ ಪೂಜೆನ ಯಾಕೆ ಮಾಡ್ತಾರೆ ಅಂತ ಗೊತ್ತೇನಮ್ಮ? ಶಿವನಿಂದ ಸತಿ ದೂರ ಆದ್ಮೇಲೆ ಯುಗಗಳವರೆಗೆ ಶಿವ ಪಾರ್ವತಿ ದೂರನೇ ಆಗಿರ್ತಾರೆ. ಪರ್ವತರಾಜನ ಮಗಳಾಗಿ ಹುಟ್ಟಿದ ಪಾರ್ವತಿ ಶಿವನ ಉಳಿಸ್ಕೋಬೇಕು ಅಂತ ತುಂಬಾ ಕಷ್ಟ ಹಾದಿಗಳನ್ನ ನೋಡ್ತಾರೆ. ಸ್ಮಶಾನವಾಸಿಯಾದ ಶಿವನ್ನ ಪರ್ವತರಾಜನ ಮಗಳ ಮದುವೆ ಆಗೋದು ಯಾರಿಗೂ ಒಪ್ಪಿಗೆ ಇರಲ್ಲ. ಆದ್ರೂ ಗೌರಿ ಪಾರ್ವತಿ ಹಠ ಬಿಡದೆ ಶಿವನ್ನ ಒಲಿಸ್ಕೋತಾಳೆ. ಅದೇ ರೀತಿ ತಂದೆ ತಾಯಿ ಮನಸ್ಸನ್ನು ಬದಲಾಯಿಸ್ತಾಳೆ. ಮಹದೇವನ್ನ ಮದುವೆ ಆಗ್ತಾಳೆ. ಶಿವನ ಅರ್ಧಾಂಗಿಯಾಗಿ ಶಿವ ಪಾರ್ವತಿಯರು ಅರ್ಧನಾರೀಶ್ವರ ಆಗ್ತಾರೆ. ಹೀಗೆ ಏನೇ ವಿಘ್ನಗಳಿದ್ರೂ ಎಲ್ಲಾನು ದಾಟಿ ಸುಸೂತ್ರವಾಗಿ ಕಲ್ಯಾಣ ಆಗಲಿ ಅಂತ ಬೇಡ್ಕೊಳ್ಳೋದಕ್ಕೋಸ್ಕರ ಮದುವೆಯಲ್ಲಿ ಗೌರಿ ಪೂಜೆ ಮಾಡ್ತಾರೆ.
ಅದೇ ರೀತಿ ನಿನ್ನ ವಿವಾಹದಲ್ಲೂ ಕೂಡ ಯಾವುದೇ ರೀತಿಯಾದ ವಿಘ್ನ ಬರದಿರ ಇರ್ಲಿ ಅಂತ ಆ ಗೌರಿಗೋಸ್ಕರ ಪೂಜೆ ಮಾಡಬೇಕಾಗುತ್ತೆ. ಸೋಮ ಹಿಡ್ಕೋ, ಹೇಳು. ಮಮ ಮಮ ಉಪಾತ್ತ ಉಪಾತ್ತ ಸಮಸ್ತ ಸಮಸ್ತ ದುರತಕ್ಷಯದ್ವಾರ ಧೃತಕ್ಷಯದ್ವಾರ ಶ್ರೀ ಪರಮೇಶ್ವರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಪ್ರೀತ್ಯರ್ಥಂ ಮಮ ಮಮ ದೀರ್ಘ ದೀರ್ಘ ಸೌಮಂಗಲ್ಯಾಭಿ ಸೌಮಂಗಲ್ಯಾಭಿ ವೃದ್ಧ್ಯರ್ಥಂ ವೃದ್ಧ್ಯರ್ಥಂ ಮಹಾ ಮಹಾ ಗೌರಿ ಗೌರಿ ಪೂಜಾಂ ಪೂಜಾಂ ಕರಿಷ್ಯೆ. ಅದನ್ನ ಕರಿಷ್ಯೆ. ಹಾಕ್ಬಿಡಮ್ಮ, ಹೂವನ್ನ ಹಾಕು. ಹೇಳಮ್ಮ. ಸರ್ವಮಂಗಳ ಸರ್ವಮಂಗಳ ಮಾಂಗಲ್ಯೆ ಮಾಂಗಲ್ಯೆ ಶಿವೆ ಶಿವೆ ಸರ್ವಾರ್ಥ ಸರ್ವಾರ್ಥ ಸಾಧಕೆ ಸಾಧಕೆ ಶರಣ್ಯೈ ಶರಣ್ಯೈ ತ್ರಯಂಬಕೆ ತ್ರಯಂಬಕೆ ಗೌರಿ ಗೌರಿ ನಾರಾಯಣಿ ನಾರಾಯಣಿ ನಮೋಸ್ತುತೆ. ನಮೋಸ್ತುತೆ. ಎದ್ ನಿಂತ್ಕೊಂಡು ಅರ್ಶನ ಕುಂಕುಮ ದೇವರಿಗೆ ಏರಿಸ್ಬೇಕಮ್ಮ. ಓಂ ಹರಿದ್ರಾರಂಜತೆ ದೇವಿ ಸುಖ ಸೌಭಾಗ್ಯದಾಯಿನಿ ಹರಿದ್ರಾಂತೆ ಪ್ರದಾಸ್ಯಾಮಿ ಗೃಹಾಣ ದುರಾಂಬಿಕೆ ಹರಿದ್ರಾಚೂರ್ಣಂ ಸಮರ್ಪಯಾಮಿ. ಕಂದ, ಆ ಜಗನ್ಮಾತೆ ನಿನ್ ಬಾಳನ್ನ ಬಂಗಾರವಾಗಿಟ್ಟಿರ್ಲಿ. ಖಂಡಿತ ನಿನ್ ಗಂಡ ನಿನ್ ಪಾಲಿಗೆ ಅರ್ಧನಾರೀಶ್ವರನಾಗಿರ್ತಾನೆ. ತನ್ನೆಲ್ಲ ಸುಖ ಸಂತೋಷಗಳನ್ನ ನೀನು ಕೊಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ತಾಯಿ ತಾಯಿನೇ, ಗಂಡ ಗಂಡನೇ ಅಮ್ಮ. ಹೌದಮ್ಮ, ಮದುವೆ ಆಗೋವರೆಗೂ ತಾಯಿ ತನ್ನ ಮಗಳನ್ನ ಜೋಪಾನವಾಗಿ ಕಾಪಾಡ್ತಾಳೆ. ಮದುವೆ ನಂತರ ಹೆಣ್ಣನ್ನು ಕಾಪಾಡೋ ಜವಾಬ್ದಾರಿ ಗಂಡನದ್ದು. ಹಾಗಾದ್ರೆ ಮದ್ವೆ ಆದ್ಮೇಲೆ ನಿನ್ನ ಸಂಬಂಧ ಮುಗ್ದು ಹೋಯ್ತು ಅಂತ ಹೇಳ್ತಿದ್ಯಾ? ಹೆಣ್ಣಿನ ಜನ್ಮನೇ ಅಷ್ಟಲ್ವಮ್ಮ. ಅಮ್ಮ, ನಮ್ಮ ವಿಷಯದಲ್ಲಿ ಹಾಗಾಗಲ್ಲ. ನನ್ ಬದುಕಿನ ಪ್ರತಿ ಸಂತೋಷದಲ್ಲೂ ನೀನಿರ್ತೀಯಮ್ಮ. ನನ್ ಬದುಕಿನ ಪ್ರತಿ ಹೆಜ್ಜೆಲ್ಲೂ ನೀನ್ ಜೊತೆಯಾಗಿರ್ತೀಯ. ನೀನಿಲ್ದೆ ಸ್ವರ್ಗ ಕೂಡ ನನಗೆ ನರಕ ಅಮ್ಮ. ಹಾಗೆ ಮಾತಾಡ್ಬೇಡ ಮಗಳೇ. ತಾಯಿಯಾಗಿ ನಾನು ನಿನ್ನ ಪ್ರಪಂಚದಲ್ಲಿ ಇರ್ಬೋದೇ ಹೊರತು ನಿನ್ನನ್ನು ನನ್ನ ಪ್ರಪಂಚದಲ್ಲಿ ಇಟ್ಕೊಳಕ್ಕಾಗಲ್ಲ. ಯಾಕಂದ್ರೆ ನೀನು, ನಿಂದು, ನಿನ್ನ ಸಂಸಾರ, ನಿನ್ನ ಗಂಡ, ನಿನ್ನ ಕುಟುಂಬ ಅಂತ ನಿಂದೇ ಹೊಸ ಪ್ರಪಂಚ ಆಗತ್ತೆ. ಆ ಪ್ರಪಂಚದಲ್ಲಿ ನಾನು ಅತಿಥಿಯಾಗಿರ್ಬೋದು ಅಷ್ಟೆ. ಇಲ್ಲಮ್ಮ, ಅಮ್ಮ ಮಗಳು ಎಷ್ಟು ಪ್ರೀತಿಯಿಂದ ಮಾತಾಡ್ತಿದಾರೆ. ನಾನೀಗ ಮಾತಾಡಿದ್ರೆ ಇವ್ರ ಮನ್ಸು ನೋಯಿಸ್ದಂಗಾಗುತ್ತೆ. ಬೇಡ. ಮೀರಾ ಮೀರಾ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಈ ಹುಡುಗಿ ಒಂಥರ ವಿಚಿತ್ರ ಅಲ್ವಾ? ವಿಚಿತ್ರನೇಮ್ಮ. ಆದ್ರೆ ನನಗೆ ಈ ಹುಡುಗಿ ತುಂಬಾ ಇಷ್ಟ ಆದ್ಲು. ಇಷ್ಟ ಆದ್ಲಾ ಇವಳ? ಇಷ್ಟ ಆಗುವಂಥದ್ದೇನಮ್ಮ ಕಂಡೆ ಇವಳಲ್ಲಿ?
ನನ್ ಕಣ್ಣಿಗೆ ಕಂಡಿದ್ದು ನಿನಗ್ ಕಾಣಿಸಲ್ಲ ಬಿಡು. ಸಾಕೇತ್ ವೆಡ್ಸ್ ಅಹಲ್ಯ, ಸಾಕೇತ್ ವೆಡ್ಸ್ ಅಹಲ್ಯ, ಸಾಕೇತ್ ಜೊತೆ ಅಹಲ್ಯ ಮದುವೆ ಆಗ್ತಿದ್ದಾಳೆ. ಏಯ್, ನೀನ್ ನನ್ನವಳು ಕಣೆ, ನನ್ನ ಹೆಂಡತಿ. ಗಂಡ ಇರುವಾಗ್ಲೇ ಇನ್ನೊಬ್ನ ಹೇಗೆ ಕಟ್ಕೋತೀಯಾ? ಹೇಗೆ ಕಟ್ಕೋತೀಯಾ? ಇವತ್ತು ನಿನ್ನ ಹಸೆ ಮಣೆಯಿಂದಲೇ ನಾನು ಎಳ್ಕೊ ಬಂದಿಲ್ಲ ಅಂದ್ರೆ ನನ್ನ ಹೆಸರು ರಜತ್ ಚಂದ್ರನೇ ಅಲ್ಲ, ರಜತ್ ಚಂದ್ರನೇ ಅಲ್ಲ. ರಜತ್ ರಜತ್ ನನ್ ಮಾತ್ ಕೇಳೋ, ನಿಂತ್ಕೊಳ್ಳೋ, ದುಡುಕ್ಬೇಡ. ಅವ್ಳ್ ಮದ್ವೆ ಆಗ್ತಾ ಇರೋದು ಸಾಕೇತ್ ರಾಜ್ಗುರುನ, ಅವ್ರನ್ನ ಎದುರು ಹಾಕೊಳಕ್ ಆಗತ್ತೇನೋ? ಏ, ಅಹಲ್ಯಗೋಸ್ಕರ ಇಡೀ ಪ್ರಪಂಚನ ಎದುರಾಕೋತೀನಿ. ಅವಳು ನನಗ್ ಬೇಕು, ಅವಳು ನನಗ್ ಬೇಕು. ರಜತ್ ಪ್ಲೀಸ್ ನನ್ ಮಾತ್ ಕೇಳು, ದುಡುಕ್ಬೇಡ. ನಾವ್ ಅವ್ರ ಎದುರುಗಡೆ ಹೆಸರು ಕೆಡಿಸ್ಕೊಂಡ್ರೆ ನಾವು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೋತೀವಿ. ಏನು ಯೋಚನೆ ಮಾಡ್ಬೇಡ, ಆ ಮದ್ವೆ ನಿಲ್ಸೋದಕ್ಕೆ ನಾವೇ ಏನಾದ್ರು ಪ್ಲಾನ್ ಮಾಡೋಣ. ಪ್ಲಾನ್? ಏನ್ ಪ್ಲಾನ್ ಮಾಡೋದು? ನನ್ ಹೆಂಡ್ತಿನ ನೀನ್ ಹೇಗೋ ಕಟ್ಕೋತೀಯ ಅಂತ ಡೈರೆಕ್ಟ್ ಆಗಿ ಕೇಳ್ತೀನಿ. ಲೀಗಲ್ ಆಗಿ ಹೇಳ್ಕೊಂಡ್ ಬರ್ತೀನಿ ಅವಳನ್ನ. ಅಯ್ಯೋ ದೇವ್ರೆ, ರಾಜ್ಗುರು ಮನೆತನದ ಮರ್ಯಾದೆ ಹಾಳಾಗುತ್ತೆ ಕಣೋ. ಹಾಳಾದ್ರೆ ಹಾಳಾಯ್ತು. ಮದ್ವೆ ಆಗೋ ಹುಡುಗಿ ಹಿಸ್ಟ್ರಿ ತಿಳ್ಕೊಳ್ದೆ ಅವಳನ್ನ ಮದ್ವೆ ಆಗ್ತಿರೋದಕ್ಕೆ ಅವನಿಗೆ ಸರಿಯಾದ ಶಿಕ್ಷಣೆ ಆಗ್ಬೇಕು. ತಡಿಬೇಡ ನನ್ನ, ತಡಿಬೇಡ. ರಜತ್ ಪ್ಲೀಸ್ ನನ್ ಮಾತ್ ಕೇಳು, ಅವಳನ್ನ ನಾನ್ ಕರ್ಕೊಂಡ್ ಬರ್ತೀನಿ, ನೀನ್ ದುಡುಕ್ಬೇಡ, ನೀನ್ ಇಲ್ಲೇ ಇರು. ಸಾಧ್ಯನೇ ಇಲ್ಲ. ನಾನ್ ಅಲ್ಲಿ ಹೋದ್ರೇನೆ ಕೆಲಸ ಆಗೋದು. ಮೇಡಮ್, ಹುಡುಗಿನೇ ಸಾಕೇತ್ ಅವರಿಗೆ ಮೋಸ ಮಾಡ್ತಿದ್ದಾರೆ ಅಂತ ಅಹಲ್ಯನ್ ಮೇತಾಕ್ ಬಿಡೋಣ. ಹೋದ್ರೆ ಅವ್ರ ಮರ್ಯಾದೆನೆ ಹೋಗುತ್ತೆ.